ಆತ್ಮೀಯ ವಿದ್ಯಾರ್ಥಿಗಳೇ, ಹೆಲ್ದಿ ಲೈಫ್ ಪಾಠಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಸಾರಾಂಶವನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ. ಇಂದಿನ ಕಾಲದಲ್ಲಿ ಪ್ರತಿಯೊಬ್ಬ ಮನುಷ್ಯರು ದೃಢಕಾಯರಾಗಿ ಆರೋಗ್ಯದಿಂದಿದ್ದರು. ಅವರು ವೈವಿಧ್ಯತೆಯಿಂದ ಕೂಡಿದ ಒಳ್ಳೆಯ ಆಹಾರ, ಹಣ್ಣು ಮತ್ತು ತರಕಾರಿಗಳನ್ನು ಸೇವಿಸುತ್ತಿದ್ದರು. ಪ್ರತಿದಿನ ವ್ಯಾಯಾಮ, ಕಸರತ್ತು, ಕಾಲ್ನಡಿಗೆ, ಓಡುವುದು, ಆಡುವುದನ್ನು ಮಾಡುತ್ತಿದ್ದರು. ಆಗ ಮನುಷ್ಯರು ವಾಸಿಸಲು ಭೂಮಿ ಅತ್ಯಂತ ಆರೋಗ್ಯವಾದ ಸ್ಥಳವಾಗಿತ್ತು. ಪ್ರತಿಯೊಬ್ಬ ಮನುಷ್ಯರು ಹಾಗೂ ಮಕ್ಕಳು ಜೀವನವನ್ನು ಸಂತೋಷವಾಗಿ ಅನುಭವಿಸುತ್ತಾ ಒಳ್ಳೆಯ ಮನಸ್ಥಿತಿಯಲ್ಲಿ ಇದ್ದರು. ಇದನ್ನೆಲ್ಲ ಸಹಿಸದ ಒಬ್ಬ ಮಾಟಗಾತಿ ತನ್ನೆಲ್ಲ ಜೊತೆಗಾರರನ್ನು ಕರೆಯಿಸಿ ಮನುಷ್ಯರ ಆರೋಗ್ಯವನ್ನು ಮತ್ತು ಸಂತೋಷವನ್ನು ಕೆಡಿಸಲು ಒಂದು ರೀತಿಯ ವಿಷಪೂರಿತ ದ್ರವವನ್ನು ತಯಾರಿಸಲು ಸಿದ್ಧರಾದರು. ಇದನ್ನು ತಯಾರಿಸಲು ಮಾಟಗಾತಿಯರೆಲ್ಲ ತಮ್ಮ ಶಕ್ತಿಯನ್ನು ಹಾಕಿ ಕೆಲವು ಪದಗಳನ್ನು ಉಚ್ಚರಿಸಬೇಕಾಗಿತ್ತು. ಆದರೆ ಇದನ್ನು ತಯಾರಿಸುತ್ತಿದ್ದಾಗ ಒಬ್ಬ ಮಾಟಗಾತಿ ಸರಿಯಾದ ಉಚ್ಚಾರಣೆ ಮಾಡದೆ ತಪ್ಪು ಮಾಡಿದುದರ ಪರಿಣಾಮ ಭೀಕರವಾಗಿತ್ತು. ಈ ತಪ್ಪಿನಿಂದಾಗಿ ಭಯಂಕರವಾದ ಸ್ಫೋಟ ಉಂಟಾಗಿ ಎಲ್ಲ ಮಾಟಗಾತಿಯರು ಅತ್ಯಂತ ಚಿಕ್ಕ ಕ್ರಿಮಿಗಳಂತಾದರು. ಈ ಎಲ್ಲ ಕ್ರಿಮಿಗಳು ಒಂದು ಸಣ್ಣ ಶೀಶದಲ್ಲಿ ಬಂಧಿತವಾಗಿ ನೆಲದಲ್ಲಿ ಇಡಲ್ಪಟ್ಟರು. ಒಂದು ದಿನ ಒಬ್ಬ ಚಿಕ್ಕ ಹುಡುಗನು ಈ ಶೀಶೆಯಿಂದ ಆಕರ್ಷಿಸಲ್ಪಟ್ಟು ಎಲ್ಲ ದ್ರವವನ್ನು ಕುಡಿದು ಬಿಟ್ಟನು. ಈ ಅವಕಾಶವನ್ನು ಮಾಟಗಾತಿಯರು ಬಳಸಿಕೊಂಡು ಎಲ್ಲ ಮನುಷ್ಯರಿಗೂ ಜೀವನವನ್ನು ವ್ಯರ್ಥ ಮಾಡಿಕೊಳ್ಳುವ ಕಾಯಿಲೆ ತಂದರು. ಎಲ್ಲರೂ ಒಳ್ಳೆಯ ಅಭ್ಯಾಸಗಳಾದ ಹಣ್ಣು, ತರಕಾರಿ ತಿನ್ನುವುದು, ವ್ಯಾಯಾಮ ಮಾಡುವುದನ್ನು ನಿಲ್ಲಿಸಿದರು. ಅವರಿಗೆ ತಿನ್ನಲು ಯಾವಾಗಲೂ ಪಿಜ್ಜಾ, ಬರ್ಗರ್, ಐಸ್ ಕ್ರೀಮ್, ಚಿಪ್ಸ್ ಬೇಕಾಯಿತು. ಇವನ್ನೆಲ್ಲ ತಿನ್ನುತ್ತಾ ಟಿವಿ ನೋಡುತ್ತಾ ಕುಳಿತಿರುತ್ತಿದ್ದರು ಅಥವಾ ಮಲಗಿರುತ್ತಿದ್ದರು. ಈ ಕಾಯಿಲೆ ಒಬ್ಬರಿಂದ ಒಬ್ಬರಿಗೆ ಹರಡಿ ಎಲ್ಲರೂ ರೋಗಗ್ರಸ್ತರಾದರು. ಬಹಳ ಕಾಲ ಇದಕ್ಕೆ ಚಿಕಿತ್ಸೆ ತಿಳಿಯಲಿಲ್ಲ. ನಂತರ ಡಾಕ್ಟರ್ ಫಿಟ್ಟನ್ ಎನ್ನುವರು ಸೂಕ್ಷ್ಮದರ್ಶಕ ಯಂತ್ರದ ಸಹಾಯದಿಂದ ಈ ಕಾಯಿಲೆಗೆ ಕಾರಣವನ್ನು ಕಂಡುಹಿಡಿದರು. ಈ ಮಾಟಗಾತಿ ಎಂಬ ಸೂಕ್ಷ್ಮ ಜೀವಿಗಳನ್ನು ದೇಹದಿಂದ ತೊಲಗಿಸಬೇಕಾದರೆ ಎಲ್ಲರೂ ಆರೋಗ್ಯವಂತರಾಗಿ ಹಣ್ಣು ತರಕಾರಿಯನ್ನು ತಿಂದು ವ್ಯಾಯಾಮ ಮಾಡಬೇಕು, ಯಾವಾಗಲೂ ಸಂತೋಷದಿಂದಿರಬೇಕು. ಇದನ್ನೆಲ್ಲ ಸಹಿಸದ ಮಾಟಗಾತಿ ಎಂಬ ಕ್ರಿಮಿಗಳು ಆ ದೇಹವನ್ನು ಬಿಟ್ಟು ತೊಲಗುತ್ತಾರೆ. ಅದಕ್ಕಾಗಿ ಇಂಜೆಕ್ಷನ್, ಮಾತ್ರೆಗಳ ಅವಶ್ಯಕತೆ ಇಲ್ಲ. ಕೇವಲ ಸೀನುವುದರಿಂದ ಮಾಟಗಾತಿ ಎಂಬ ಕ್ರಿಮಿಗಳು ದೂರವಾಗುವವು. ಎಲ್ಲರೂ ಆರೋಗ್ಯದಿಂದಿರಬಹುದು. ಯಾರು ಡಾಕ್ಟರ್ ಫಿಟ್ಟನ್ ರವರ ಸಲಹೆ ತೆಗೆದುಕೊಂಡು ಅನುಸರಿಸುತ್ತಾರೋ ಅವರೆಲ್ಲ ಆರೋಗ್ಯದಿಂದಿರಬಹುದು. ಕೊನೆಗೆ ಈ ಘಟನೆ ಸುಖಾಂತವಾಗಿ ಮುಕ್ತಾಯವಾಯಿತು. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ಕನ್ನಡ ಸಾರಾಂಶ ಹೆಲ್ತಿ ಲೈಫ್ ಅಂತಕ್ಕಂಥ ಯೂನಿಟ್ಗೆ ಸಂಬಂಧಿಸಿದ್ದಾಗಿದೆ. ಪೆಡ್ರೋ ಪಾಬ್ಲೋ ಸ್ಯಾಕ್ರಿಸ್ಟನ್ ಬರೆದಿರ್ತಕ್ಕಂಥ ಈ ಒಂದು ಗದ್ಯ ಭಾಗದ ಒಂದು ಸಮ್ಮರಿಯನ್ನು ನಾವು ನೋಡ್ತಾ ಹೋಗೋದಾದರೆ, ಹೆಲ್ತಿ ಲೈಫ್ ಈಸ್ ಆನ್ ಈಸಿ ರಿಟರ್ನ್ ಬೈ ಪೆಡ್ರೋ ಪಾಬ್ಲೋ ಸ್ಯಾಕ್ರಿಸ್ಟನ್. In the ancient period, all the people were strong and healthy. They ate fruits and vegetables. They enjoyed to do exercise, walking, running and playing. They were in good mood and the earth was the healthiest place. One of the witches was jealousy to see this condition on the earth. She planned to prepare a poison. She called all the witches and made a plan. All the witches put their energy and it had a magical effect. One of the witches made a mistake in uttering the word while preparing the poison. Because of this mistake, it completely destroyed the forest by a big explosion. All the witches were turned into tiny creatures like germs and were trapped in a small bottle. One little boy swallowed it fully. This made a lot of changes. He gave up eating of fruits and vegetables and asked for pizza, burger, etc. He was not interested to do walking, running or playing. He wasted all the time watching the TV, either sitting or lying.
The witches managed to turn the effect of poison into worst diseases known as the disease of wasting life. These diseases spread from one person to another person. All the people led a life like this. How to overcome these diseases? Dr. Pitton discovered the causes of these diseases with the help of microscope. For these diseases, there were no vaccines or cough mistakes. These witches were not totaling joy and good health. The best cure for these diseases was the person became healthy by eating fruits and vegetables, doing some exercise and feeling always happy. There was no need of taking pills or injections. Over took the advice Dr. Pitton become healthy and good rid of the wasting life diseases. The witches could be removed by sneeze. So this area ended up totally well. ವಿದ್ಯಾರ್ಥಿಗಳೇ, ಇದಿಷ್ಟು ಕೂಡ ಹೆಲ್ತಿ ಲೈಫ್ ಅಂತಕ್ಕಂಥ ಪಾಠಕ್ಕೆ ಸಂಬಂಧಪಟ್ಟಂತ ಕನ್ನಡ ಮತ್ತು ಇಂಗ್ಲಿಷ್ನ ಸಾರಾಂಶ ಇದಾಗಿದೆ.